ನಾವು ಹೇಳ್ತಾ ಇದ್ದೀವಿ ಬಹುತೇಕ ಎಲ್ಲ ತನಿಖೆ ಕೂಡ ಅಂತ್ಯಗೊಂಡಿದೆ ಅನ್ನುವಂಥ ಮಾತು. ಆದರೆ ಇಲ್ಲ, ಇನ್ನೂ ಕೂಡ ಹಲವಾರು ವಿವರಗಳು ಪೊಲೀಸರಿಗೆ ಬೇಕಾಗಿದೆ. ಹೀಗಾಗಿ ಇನ್ನು 4 ದಿವಸ ಕಸ್ಟಡಿಗೆ ಕೇಳಲಿಕ್ಕೆ ಈಗಾಗಲೇ ಪೊಲೀಸರು ತಯಾರಿ ಮಾಡ್ಕೊಂಡಿದ್ದಾರೆ. ಇಲ್ಲ, ಇನ್ನೂ ಸಾಲದು, ಇನ್ನೂ ಕೆಲವ್ರನ್ನ ಈ ವ್ಯಾಪ್ತಿಗೆ ತರಬೇಕು ನಾವು. ಹಾಗಾಗಿ ಇನ್ನೂ ನಾವು ಸಾಕಷ್ಟು ತನಿಖೆ ಮಾಡಬೇಕಾಗಿದೆ, ಇನ್ನೂ ಸಾಕಷ್ಟು ತನಿಖೆ ಬಾಕಿ ಉಳಿದಿದೆ. ಹೀಗಾಗಿ ಇನ್ನೂ 4 ದಿವಸ ನಮ್ಮ ಕಸ್ಟಡಿಗೆ ಕೊಡಿ. ಯಾಕಂದರೆ ಈಗೇನು ಸಂಗತಿಗಳು ಸಿಕ್ಕಿವೆಯಲ್ಲ, ಇದಿಷ್ಟೇ ಅಲ್ಲ, ಇವರ ಜೊತೆಗೆ ಇರುವಂಥವರು, ಅವರ ಹಲವಾರು ಸಂಗತಿಗಳು ಇನ್ನೂ ಕೂಡ ನಮಗೆ ಬರಬೇಕಾಗಿದೆ. ಒಂದು 4-5 ದಿವಸ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಪೊಲೀಸರು ಕೇಳುವ ಸಾಧ್ಯತೆಗಳಿದೆ. ಬರೀ ಕಿರಣ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಏನೇ ತನಿಖೆ ಆದರೂ ಕೂಡ ಒಂದು ಹಂತ ತನಕ ಬಂದು ನಿಂತರೂ ಕೂಡ ಇನ್ನೂ ಕೂಡ ಸಾಕಾಗಿಲ್ಲ. ಇನ್ನೂ ಒಂದು 4-5 ದಿವಸ ಕಾಲಾವಕಾಶ ಕೊಡಿ, ಇನ್ನಷ್ಟು ಜನ ಇದರ ವ್ಯಾಪ್ತಿಗೆ ಬರುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು ಪೊಲೀಸರ ವಾದ. ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಕಸ್ಟಡಿಗೆ ಕೇಳುವಂಥ ನಿರೀಕ್ಷೆ ಇದೆ, ನಂಬರ್ 1. ನಂಬರ್ 2, ರಾತ್ರಿ ಅಂದರೆ ಮಧ್ಯರಾತ್ರಿಯಲ್ಲಿ ದರ್ಶನ್ ಅವರನ್ನ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ವಿಷಯಗಳನ್ನು ಕಲೆ ಹಾಕಲಾಗಿದೆ, ಸ್ಥಳ ಮಹಾಜರು ಕೂಡ ಮಾಡಲಾಗಿದೆ ಅವರ ಮನೆಯಲ್ಲಿ. ಈ ಸಂದರ್ಭದಲ್ಲಿ ಏನೇನಾಗಿದೆ ಕಿರಣ್? ರಂಗನಾಥ್, ಮುಖ್ಯವಾಗಿ ಈ ಒಂದು ಪ್ರಕರಣವನ್ನು ಭಾಳ ಗಂಭೀರವಾಗಿ ತಗೊಂಡಂಥ ಬೆಂಗಳೂರಿನ ಪೊಲೀಸರು ಯಾವ ಒಂದು ಸಣ್ಣ ಸಾಕ್ಷಿಯನ್ನು ಕೂಡ ಬಿಡ್ತಾ ಇಲ್ಲ, ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಮುಂದೆ ಟ್ರಯಲಲ್ಲಿ ಅವರು ಚಾರ್ಜ್ ಶೀಟ್ ಹಾಕಾದ್ಮೇಲೆ, ಚಾರ್ಜಸ್ ಫ್ರೇಮ್ ಆದಮೇಲೆ, ಚಾರ್ಜ್ ಶೀಟ್ ಹಾಕಾದ್ಮೇಲೆ ಎಲ್ಲೂ ಕೂಡ ಕೇಸು ವೀಕ್ ಆಗಬಾರ್ದು, ಎಲ್ಲ ಎವಿಡೆನ್ಸನ್ನು ಕೂಡ ಕಲೆಕ್ಟ್ ಮಾಡ್ಕೋಬೇಕು, ಮತ್ತು ಯಾವುದೇ ರೀತಿಯ ತಪ್ಪಾಗಬಾರ್ದು ಅನ್ನೋ ದೃಷ್ಟಿಯಿಂದ ಭಾಳ ಸೀರಿಯಸ್ ಆಗಿ ತೊಗೊಂಡು ಎಲ್ಲ ಆ್ಯಂಗಲ್ಗಳು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ 14 ದಿನವರೆಗೂ ಕೂಡ ಪೊಲೀಸ್ ಕಸ್ಟಡಿ ತಗೋಬಹುದು. ಹಾಗಾಗಿ ಈಗಾಗಲೇ ಆಲ್ರೆಡಿ 6 ದಿನ ಕೊಟ್ಟಿದ್ರು. 6 ದಿನ ಅಂದರೆ ನಾಳೆಗೆ ಮುಗಿತಾ ಇತ್ತು. ಆದರೆ ನಾಳೆ ಕೋರ್ಟ್ ರಜೆ ಇದ್ದ ಕಾರಣ ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ನಂತರ ಅವರು ಅವಾಗ ಏನಾರು ಮಾಡಿದ್ರು, ಓಪನ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರು ಜೈಲ್ಗೆ ಹೋಗಬೇಕಾಗತ್ತೆ. ಮತ್ತೆ ಮಂಡೇ ಮತ್ತೆ ಪ್ರೊಡ್ಯೂಸ್ ಮಾಡಿ, ಅದು ಭಾಳ ಸರ್ಕಸ್ ಆಗುತ್ತೆ. ಹಾಗಾಗಿ 1 ಡೇ ಬಿಫೋರ್ ಅಂದರೆ ಇವತ್ತೇ ಪ್ರೊಡ್ಯೂಸ್ ಮಾಡಿ, ಇನ್ನೂ ಈ ಒಂದು ಪ್ರಕರಣದಲ್ಲಿ ಇನ್ನೂ 8 ದಿನ 7-8 ದಿನ ತೊಗೊಳಕ್ಕೆ ಅವಕಾಶ ಇದೆ. ಹಾಗಾಗಿ ಬಹುಶಃ ಅಧಿಕಾರಿಗಳು 7-8 ದಿನ ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ. 4-5 ದಿನ ಮತ್ತೆ ಅವ್ರಿಗೆ ಕಸ್ಟಡಿ ಕೊಡುವಂಥ ಚಾನ್ಸಸ್ ಇದೆ. ಯಾಕೆಂತಂದ್ರೆ ಇನ್ನೂ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಆ್ಯಂಗಲ್ಗಳಲ್ಲಿ ತನಿಖೆ ಮಾಡಬೇಕಾಗಿದೆ. ಹೊಸ ವಿಚಾರಗಳು ಕೂಡ ಇದೀಗ ಪೊಲೀಸರು ಮುಂದೆ ಬರ್ತಾ ಇದೆ. ಅದಕ್ಕೆ ಬೇಕಾಗಿದ್ದಂಥದ್ದು ಮತ್ತೆ ಇಂಟ್ರಾಗೇಷನ್ ಮಾಡಬೇಕು ಅಂತ ಅನ್ನೋ ದೃಷ್ಟಿಯಲ್ಲಿ ಅವ್ರಿಗೆ ಮತ್ತೆ ಅಪ್ಲಿಕೇಶನ್ ಹಾಕಿ ತಗೋತಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ನಿನ್ನೆ ಮಧ್ಯರಾತ್ರಿ ದರ್ಶನನ್ನ ಒಂದು ಜೀಪಿನ ಹಿಂದ್ಗಡೆ ಲಾಸ್ಟ್ ಸೀಟಲ್ಲಿ ಕೂರಿಸ್ಕೊಂಡು, ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಅವ್ರನ್ನ ಕೂರಿಸ್ಕೊಂಡು ಮಧ್ಯರಾತ್ರಿ RR ನಗರದಲ್ಲಿರುವಂಥ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಮಾಜರ್ ಮಾಡಿದ್ದಾರೆ. ಕೊಲೆಯಾದ ಅಂದರೆ ಶನಿವಾರ ಕೊಲೆ ಆಗಿದ್ದ ದಿನ, ಏನು ರೇಣುಕಾಸ್ವಾಮಿ ಕೊಲೆಯಾದ ಆ ದಿನ ದರ್ಶನ್ ಧರಿಸಿದಂಥ ಬಟ್ಟೆ, ಅದನ್ನು ಅವತ್ತಿನ ದಿನ ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಅವತ್ತು ಒಂದು ಸ್ನಾನ ಮಾಡಿ ಯೂಸ್ ಮಾಡ್ಕೊಂಡಿದ್ದಂಥ ಟವಲ್ ಇರ್ಬೋದು, ಸೋಪ್ ಇರ್ಬೋದು, ಬಕೆಟ್ ಇರ್ಬೋದು, ಜೊತೆಗೆ ಇನ್ನರ್ ಗಾರ್ಮೆಂಟ್ಸ್ ಪ್ರತಿಯೊಂದನ್ನು ಕೂಡ ಪೊಲೀಸರು ಈಗಾಗಲೇ ಅದನ್ನೇ ಮಾಜರ್ ಟೈಮಲ್ಲಿ ಅಲ್ಲಿ ಸೀಸ್ ಮಾಡ್ಕೊಂಡಿದ್ದಾರೆ. ಅವನ್ನೆಲ್ಲವೂ ಕೂಡ, ಯಾಕೆಂತಂದರೆ ಎಲ್ಲವೂ ಕೂಡ ಈಗ ಮುಂದಿನ ಹಂತದಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಎಡವಟ್ ಮಾಡಿದರೆ ಪೊಲೀಸರು ಒಂದು ಸಣ್ಣ ಅಲ್ಲಿ ಕ್ಲೂ ಅಥವಾ ಏನಾರ ಒಂದು ಎವಿಡೆನ್ಸ್ ಬಿಟ್ಟರೆ ನಾಳೆ ದಿನ ಅದೇ ನಮಗೆ ಈ ಕೇಸ್ಗೆ ಉಲ್ಟಾ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ, ಯಾಕೆಂದರೆ ಇದು ಕನ್ವಿಕ್ಷನ್ ಆಗಲೇಬೇಕು, ಆಗುವಂಥ ಕೇಸೇ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು, ಯಾಕೆಂದರೆ ಪಬ್ಲಿಕಲ್ಲಿ ಅಷ್ಟು ಈ ಒಂದು ಸಂಬಂಧಪಟ್ಟಂತೆ ಮರ್ಡರ್ ಆಗಿರುವಂಥದ್ದು ಸಾಕಷ್ಟು ಇದಕ್ಕೆ ಸಾರ್ವಜನಿಕರಿಂದ ಪೊಲೀಸರ ಬಗ್ಗೆ ಮಾಡ್ತಿರೋ ಕೆಲಸ ಪ್ರಶಂಸಿಸಿದೆ. ಆದರೆ ಟ್ರಯಲ್ ಟೈಮಲ್ಲಿ ಈ ಕೇಸ್ ಎಲ್ಲರ ಒಂದು ಉಲ್ಟಾ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಎಲ್ಲ ದಿಕ್ಕಿನಲ್ಲೂ ಕೂಡ ಪೊಲೀಸರು ಈ ಒಂದು ಬಿಡಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಸಾಕ್ಷಿಗಳನ್ನು ಸಣ್ಣ ಸಾಕ್ಷಿಗಳನ್ನು ಕೂಡ ಅದನ್ನು ತಗೊಂಡು ಈಗ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಮತ್ತೆ ಅವ್ರನ್ನ ಕಸ್ಟಡಿಗೆ ತಗೊಂಡು ಮತ್ತೆ ಇನ್ನೊಂದಷ್ಟು ಯಾಕೆಂತಂದ್ರೆ ಇನ್ನೂ ಬೇರೆ ಆ್ಯಂಗಲ್, ಯಾಕೆಂತಂದ್ರೆ ನಾವು ಅಲ್ಲಿದ್ದಾಗ ಆಫೀಸರ್ಸ್ ಕೂತ್ಕೊಂಡಾಗ ಸಾಕಷ್ಟು ಜನ, ಸರ್ ನಮ್ಗೆ ಆ ಶೆಡ್ಡಲ್ಲಿ ಈ ರೀತಿ ಕರೆಸಿ ಈ ರೀತಿ ಮಾಡಿದ್ರು ಸರ್, ಈ ಹಿಂದೆ ಈ ಥರ ಆಗಿತ್ತು ಅನ್ನೋದನ್ನು ಸಾಕಷ್ಟು ಅವ್ರಿಗೆ ಕೇಸ್ ಬೈ ಕೇಸ್ ಹೇಳ್ತಾ ಇದ್ದಾರೆ. ಇದು ಒಂದು ಕಡೆ ಆಯಿತು ಅಂದರೆ ಈ ಕೇಸಲ್ಲೂ ಕೂಡ ಇನ್ನೂ ಕೂಡ ಸಾಕಷ್ಟು, ಯಾಕೆಂತಂದ್ರೆ ಈಗಾಗಲೇ ಈ ಪ್ರಕರಣದಲ್ಲಿ 16 ಜನನ ಅರೆಸ್ಟ್ ಮಾಡಿ ಇನ್ನೂ ಒಂದು 3 ಜನನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಹೊಸ ವಿಚಾರಗಳು ಬರ್ತಾ ಇದೆ, ಇನ್ನೂ ಕೆಲವೊಂದು ಸಾಕ್ಷಿಗಳನ್ನ ಕಲೆ ಹಾಕಬೇಕು. ಹಾಗಾಗಿ ಇವರು ಕಸ್ಟಡಿಗೆ ಅವಶ್ಯಕತೆ ಇದೆ ಅನ್ನೋ ದೃಷ್ಟಿಯಲ್ಲಿ ಈ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಕಿರಣ್, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ಮತ್ತಷ್ಟು ಸಂಗತಿಗಳನ್ನ ನಾನು ನಿಮ್ಮ ಜೊತೆಗೆ ಮಾತಾಡಬೇಕು.